ಹಲೋ, ವಿ ಕೆ ನಿಜವಾಸ್ತು ಚಾನಲ್ಗೆ ಸುಸ್ವಾಗತ. ಈಗಾಗಲೇ ನಾನು 44ನೇ ಎಪಿಸೋಡನ್ನು ಮುಗಿಸಿದ್ದೇನೆ. ಈಗ 45ನೇ ಎಪಿಸೋಡನ್ನು ಪ್ರಾರಂಭಿಸುತ್ತಿದ್ದೇನೆ. ವಿಷಯ ಏನೆಂದರೆ, ಸಾಮಾನ್ಯವಾಗಿ ಮನೆಯ ಕಟ್ಟಡದ ನಿರ್ಮಾಣ ಮಾಡಿದ ಕಾಲಕ್ಕೆ ಕೆಲವೊಬ್ಬರು ಉತ್ತರ ಈಶಾನ್ಯದಲ್ಲಿ ಕಡಿತ ಮಾಡಿ, ಅಂದರೆ ಒಂದು ರೂಮನ್ನು ಕಡಿತ ಮಾಡಿ ಅದರ ಮುಂದೆ ಓಪನ್ ಸಿಟ್ ಔಟ್ ಅಂತ ಮಾಡಿರುತ್ತಾರೆ. ಇದು ಈ ರೀತಿ ಮಾಡಿದರೆ ಅದು ಈಶಾನ್ಯದ ಕಡಿತ ಆಗಿ ತೊಂದರೆಯಾಗುತ್ತದೆ. ಉತ್ತರದ ಭಾಗದಲ್ಲಿ, ಬಲಭಾಗದಲ್ಲಿ, ಉತ್ತರ ಈಶಾನ್ಯದಲ್ಲಿ ಒಂದು ರೂಮಿನಷ್ಟು ಅಳತೆಯಷ್ಟು ತಮ್ಮ ಛಾವಣಿ ಮಾತ್ರ ಬಂದಿರುತ್ತದೆ, ಆದರೆ ರೂಮು ಮಾತ್ರ ಇರುವುದಿಲ್ಲ. ಅದು ಓಪನ್ ಹಾಲ್ ಅಂತ ಮಾಡಿರುತ್ತಾರೆ. ಇದು ಓಪನ್ ಹಾಲ್ ಅಂತ ಅಂದರೆ ಅದು ಏನಾಗುತ್ತದೆಂದರೆ, ಈಶಾನ್ಯದ ಮೂಲೆಯು ಸರಿಯಾಗಿ ಮೂಲೆ ಮಟ್ಟ ಸಿಗದ ಕಾರಣ ಅದು ಮನೆಗೆ ವಾಸ್ತು ದೋಷ ಉಂಟಾಗುತ್ತದೆ. ಇದು ಬಹಳ ಮನೆಯಲ್ಲಿ, ನೂರಾರು ಮನೆಗಳಲ್ಲಿ ನಾನು ನೋಡಿದ್ದೇನೆ. ಹಲವಾರು ಮನೆಗಳು ಇದೊಂದು ಇತ್ತೀಚಿನ ದಿನಗಳಲ್ಲಿ ಫ್ಯಾಷನ್ ಡಿಸೈನ್ ಎಂಬ ಮನೆಯು ನಿರ್ಮಾಣ ಮಾಡುತ್ತಿದ್ದಾರೆ. ಇದು ಬಹಳ ಸರ್ವತಾ ತಪ್ಪು. ಈಶಾನ್ಯ ಭಾಗದಲ್ಲಿ ಮನೆಯಲ್ಲಿ ಯಾವಾಗಲೂ ಸಂಪೂರ್ಣವಾಗಿ ಮೂಲೆಯ ಮಟ್ಟ ಬರುವ ಹಾಗೆ ಇರಲೇಬೇಕು. ಯಾವ ಭಾಗದಲ್ಲಿ ಕಡಿಮೆಯಾದರೂ ಚಿಂತೆಯಿಲ್ಲ. ಈಶಾನ್ಯದಲ್ಲಿ ಮುಖ್ಯವಾಗಿ ಮನೆಯ ಅಳತೆಯಂತೆ ಈಶಾನ್ಯ ಮೂಲೆಯ ಮಟ್ಟ ಸರಿಯಾಗಿ ಇರಲೇಬೇಕು. ಅದಕ್ಕೆ ತಾವು ಬಹಳ ಜನರು ಈ ರೀತಿ ಮನೆಯನ್ನು ನಿರ್ಮಿಸಿಕೊಂಡಿದ್ದು ನಾನು ನೋಡಿದ್ದೇನೆ. ಅದಕ್ಕೆ ಈ ರೀತಿ ಮಾಡಿದರೆ ಅದು ದೋಷಗಳು, ವಾಸ್ತು ದೋಷ ಉಂಟಾಗುತ್ತದೆ. ಅದಕ್ಕೆ ತಾವು ಬಹಳ ಎಚ್ಚರಿಕೆಯಿಂದ ಈ ರೀತಿ ಕಡಿತವಾದ ಸ್ಥಳವನ್ನು ಶುದ್ಧ ಮಾಡಿಕೊಂಡು ಅಲ್ಲಿ ಅದೇ ಬಾಗಲಿ ಉತ್ತರ ಈಶಾನ್ಯ ಅಥವಾ ಪೂರ್ವ ಈಶಾನ್ಯದಲ್ಲಿ ಮೂಲೆಯ ಮಟ್ಟಕ್ಕೆ ಸರಿಯಾಗಿ ಬಾಗಿಲನ್ನು ಇಟ್ಟುಕೊಂಡು ತಮ್ಮ ಮನೆಗಳನ್ನು ಶುದ್ಧ ಮಾಡಿಕೊಳ್ಳಬೇಕೆಂದು ನಾನು ಹೇಳುತ್ತೇನೆ. ಇದು ಬಹಳ ಇತ್ತೀಚಿನ ದಿನಗಳಲ್ಲಿ ನೋಡಿದ್ದೇನೆ. ಇದೇ ರೀತಿ 100ಕ್ಕೆ 50% ಮನೆಗಳಲ್ಲಿ ಇರುವುದುಂಟು. ಅದಕ್ಕೆ ತಾವು ಆ ರೀತಿ ಉತ್ತರ ಈಶಾನ್ಯದಲ್ಲಿ ಸ್ಲ್ಯಾಬಿನಿಂದ ಬಂದು ಮೂಲೆಯ ಮಟ್ಟಕ್ಕೆ ರೂಮು ಇಲ್ಲದೆ ಆದರೆ ಅದು ಬಹಳ ದೋಷಕ್ಕೆ ಉಂಟಾಗುತ್ತದೆ. ಆಮೇಲೆ ಅದು ಏನಾಗುತ್ತದೆಂದರೆ, ಇಡೀ ಮನೆಯಲ್ಲಿ 5 ಮೂಲೆ, ಅಂದರೆ 5 ಮೂಲೆಗಳ ಮಟ್ಟ ಬರುತ್ತದೆ. ಇದು ಬಹಳ ಜನರು ವಿಚಾರವನ್ನು ಮಾಡಿರುವುದಿಲ್ಲ. ಅದಕ್ಕೆ ನೋಡಿ ತಪ್ಪನ್ನು ತಿದ್ದಿಕೊಂಡು ಸರಿಯಾಗಿ ಈಶಾನ್ಯದಲ್ಲಿ ಮೂಲೆಯ ಮಟ್ಟಕ್ಕೆ, ಕಂಬಕ್ಕೆ, ಪಿಲ್ಲಾರಿಗೆ ಸರಿಯಾಗಿ ಪೂರ್ವ ಈಶಾನ್ಯ ಅಥವಾ ಉತ್ತರ ಈಶಾನ್ಯದಲ್ಲಿ ತಾವು ಮುಂಭಾಗಿಲನ್ನು ನಿರ್ಮಿಸಿಕೊಂಡು ಏನಾದರೂ ತಪ್ಪು ತಡಿ ಇದ್ದರೆ ತಿದ್ದಿಕೊಳ್ಳಬೇಕೆಂದು ನಾನು ಹೇಳುತ್ತಿದ್ದೇನೆ. ಇದೇ ರೀತಿ ಈಗ ಮುಂದಿನ ವಿಷಯ ಅಂತಂದರೆ, ಪೂರ್ವ ಭಾಗದಲ್ಲಿ ಹೇಗೆ ಇರುತ್ತದೆ, ಯಾವ ರೀತಿ ಇರುತ್ತದೆ ಕಡಿತವಾದರೆ ಎಂಬುದು ಅದರ ಬಗ್ಗೆ ಸವಿಸ್ತಾರವಾಗಿ ಹೇಳುತ್ತೇನೆ.